ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಎಕ್ಸಸೈಸ್ 8.1 ಸಾಲ್ವ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಎಕ್ಸಸೈಸ್ 8.1 1 to 4th ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಇವಾಗ 5th ಕ್ವಶನ್. ಏನಿದೆ 5th ಕ್ವಶನ್? ಗಿವನ್ sec theta is equal to 13/12. ಕ್ಯಾಲ್ಕುಲೇಟ್ ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಸೊ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ, ಗಿವನ್ ಏನು ಕೊಟ್ಟಿದ್ದಾರೆ, ಸೆಕ್ ಥೀಟಾ ಈಸ್ ಈಕ್ವಲ್ ಟು 13/12. ಸೆಕ್ ಥೀಟಾ ಅದನ್ನು ಏನು ಬರ್ತಂತ ನೋಡಬೇಕು. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಒಂದು ಚಾರ್ಟ್ ಮಾಡ್ಕೊಂತ. ಯಾವುದಪ್ಪ ಅಂದರೆ ಪಂಡಿತ್ ಬದ್ರಿ ಪ್ರಸಾದ್ ಹರ್ ಹರ್ ಬೋಲೆ. ಸೈನ್ ಅಂದರೆ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್, ಕಾಸ್ ಅಂದರೆ ಬೇಸ್ ಬೈ ಹೈಪೋಟನಸ್, ಟ್ಯಾನ್ ಅಂದರೆ ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಅದೇ ರೀತಿ ಕಾಟ್, ಸೆಕ್, ಕೊಸೆಕ್. ಸೊ ಸೆಕ್ ಅಂದರೆ ಏನದ ರೀ? ಹೈಪೋಟನಸ್ ಬೈ ಬೇಸ್. ಹೈಪೋಟನಸ್ ಬೈ ಬೇಸ್. ಹೈಪೋಟನಸ್ 13 ಆಗುತ್ತೆ, ಬೇಸ್ 12 ಆಗುತ್ತೆ. ಸೊ ಇವಾಗ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಡ್ರಾ ಮಾಡಬೇಕು. ಸೊ ಅದರಲ್ಲಿ ತೀಟಾದ ಇದೇನಾಗುತ್ತೆ ರೀ? ಅಪೋಸಿಟ್ ಅಂದರೆ ಪರ್ಪೆಂಡಿಕ್ಯುಲರ್ ಆಗುತ್ತೆ. ಏನಾಗುತ್ತೆ? ಪರ್ಪೆಂಡಿಕ್ಯುಲರ್ ಆಗುತ್ತೆ. ಸೊ ತೀಟಾದ ಇದೇನಾಗುತ್ತೆ ರೀ? ಬೇಸ್ ಆಗುತ್ತೆ. ಸೊ 90 ಅಪೋಸಿಟ್ ಯಾವಾಗಲೂ ಹೈಪೋಟನಸ್ ಆಗುತ್ತೆ. ಓಕೆನಾ? ಓಕೆ. ಸೊ ಇವಾಗ ನಮಗೆ ಹೈಪೋಟನಸ್ ಮತ್ತು ಬೇಸ್ ಗೊತ್ತಿದೆ. ಪರ್ಪೆಂಡಿಕ್ಯುಲರ್ ಫೈಂಡ್ ಔಟ್ ಮಾಡಬೇಕು. ಪರ್ಪೆಂಡಿಕ್ಯುಲರ್ ಫೈಂಡ್ ಔಟ್ ಮಾಡಬೇಕಂದ್ರೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಬೇಕು. ಪೈಥಾಗೋರಸ್ ಥಿಯರಮ್ ಏನ್ರಿ? ಇದು ಪರ್ಪೆಂಡಿಕ್ಯುಲರ್ ಫೈಂಡ್ ಔಟ್ ಮಾಡಿದ್ರೆ ಪರ್ಪೆಂಡಿಕ್ಯುಲರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 13 ಸ್ಕ್ವೇರ್ ಮೈನಸ್ 12 ಸ್ಕ್ವೇರ್. 13 ಸ್ಕ್ವೇರ್ ಎಷ್ಟಾಗುತ್ತೆ ರೀ? 169. 169 ಮೈನಸ್ 144. 169ನಲ್ಲಿ 144 ಹೋದರೆ 25. ಈ ಸ್ಕ್ವೇರ್ ರೂಟ್ ಆಫ್ 25 ಈಸಿ ಇದೆ. ಸೊ ನಾನು ಅದನ್ನು ಡೈರೆಕ್ಟ್ ಬರೀತೀನಿ 5. ಓಕೆ. ಇವಾಗ ಅವರೆಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಬರೆಯುತ್ತಿದ್ದಾರೆ. ಸೊ ಇವಾಗ ಸೈನ್ ತೀಟಾ ಅಂದರೆ ಏನಾಗಬೇಕು? ಸೈನ್ ತೀಟಾ ಅಂದರೆ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್. ಪರ್ಪೆಂಡಿಕ್ಯುಲರ್ ಎಷ್ಟಿದೆ ರೀ? ಪರ್ಪೆಂಡಿಕ್ಯುಲರ್ ಎಷ್ಟಿದೆ ಇಲ್ಲಿ? 5. ಪರ್ಪೆಂಡಿಕ್ಯುಲರ್ 5 ಇದೆ. ಸೊ ಹೈಪೋಟನಸ್ 13 ಇದೆ. ಹೈಪೋಟನಸ್ ಎಷ್ಟಿದೆ ರೀ? 13 ಇದೆ. ಓಕೆನಾ? ಕಾಸ್ ತೀಟಾ ಬೇಸ್ ಬೈ ಹೈಪೋಟನಸ್. ಬೇಸ್ ಎಷ್ಟಿದೆ? 12 ಆ್ಯಂಡ್ ಹೈಪೋಟನಸ್ 13. ಟ್ಯಾನ್ ತೀಟಾ ಅಂದರೆ ಏನ್ರಿ? ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಪರ್ಪೆಂಡಿಕ್ಯುಲರ್ ಎಷ್ಟಿದೆ ರೀ? ಪರ್ಪೆಂಡಿಕ್ಯುಲರ್ 5 ಇದೆ, ಬೇಸ್ 12 ಇದೆ. ಓಕೆ. ಈಗ ನಾವು ಸೈನ್ ತೀಟಾ ರೆಸಿಪ್ರೋಕಲ್ ಮಾಡಿದ್ರೆ ಕೊಸೆಕ್ ತೀಟಾ. ಬಟ್ ನಿಮಗೆ ಆ ಚಾರ್ಟ್ ಪರ್ಫೆಕ್ಟ್ ಆಗಿದ್ದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಕೊಸೆಕ್ ತೀಟಾ ಅಂದ್ರೆ ಏನ್ರಿ? ಹೈಪೋಟನಸ್ ಬೈ ಪರ್ಪೆಂಡಿಕ್ಯುಲರ್. ಹೈಪೋಟನಸ್ ಬೈ ಪರ್ಪೆಂಡಿಕ್ಯುಲರ್. ಹೈಪೋಟನಸ್ ಬೈ ಪರ್ಪೆಂಡಿಕ್ಯುಲರ್. ಹೈಪೋಟನಸ್ ಅಂದರೆ 13, ಪರ್ಪೆಂಡಿಕ್ಯುಲರ್ ಅಂದರೆ 5 ಆಗುತ್ತೆ. ಓಕೆ. ನೆಕ್ಸ್ಟ್ ಸೆಕ್ ತೀಟಾ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಡೈರೆಕ್ಟ್ ಕಾಟ್ ತೀಟಾ ಅಂದರೆ ಬೇಸ್ ಬೈ ಪರ್ಪೆಂಡಿಕ್ಯುಲರ್. ಬೇಸ್ ಎಷ್ಟಿದೆ? 12 ಡಿವೈಡೆಡ್ ಬೈ 5. ಓಕೆ. ಇದನ್ನ ರೆಸಿಪ್ರೋಕಲ್ ಮಾಡಿದ್ರು ಬರುತ್ತೆ. ಸೈನ್ ತೀಟಾ ರೆಸಿಪ್ರೋಕಲ್ ಮಾಡಿದ್ರೆ ಏನಾಗುತ್ತೆ ರೀ? ಕೊಸೆಕ್ ಆಗುತ್ತೆ 13/5. ಕಾಸ್ ತೀಟಾದು ರೆಸಿಪ್ರೋಕಲ್ ಮಾಡಿದ್ರೆ ಏನಾಗುತ್ತೆ? ಸೆಕ್ ಆಗುತ್ತೆ 13/12. ಟ್ಯಾನದು ರೆಸಿಪ್ರೋಕಲ್ ಮಾಡಿದ್ರೆ ಏನಾಗುತ್ತೆ ರೀ? ಕಾಟ್ ಆಗುತ್ತೆ 12/5. ಓಕೆ. ಇವಾಗ ನೆಕ್ಸ್ಟ್ ಒನ್ 6th ಕ್ವಶನ್ ಏನಿದೆಯಪ್ಪ ಅಂದರೆ ನೋಡೋಣ. ಸೊ ಯಾವುದೇ ಒಂದು ಕ್ವಶನ್ ಸಾಲ್ವ್ ಮಾಡಬೇಕಂದ್ರೆ ಮೊದಲು ನಾವು ಕರೆಕ್ಟಾಗಿ ರೀಡ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಏನು ಇದೆ ಅಂತ. ಓಕೆ. 6th ಕ್ವಶನ್ ಏನಿದೆ ನೋಡಿ. ಇಫ್ ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಬಿ ಆರ್ ಅಕ್ಯೂಟ್ ಆ್ಯಂಗಲ್ಸ್ such that cos A is equal to cos B, then show that angle A is equal to angle B. Angle A is equal to angle B ನಾವು ಶೋ ಮಾಡಬೇಕಾಗಿದೆ. ಓಕೆ. ಇಲ್ಲಿ cos A, cos B ಇಲ್ಲಿ 2 ಆ್ಯಂಗಲ್ ಇವೆ. ಯಾವಪ್ಪ ಅಂದರೆ ಆ್ಯಂಗಲ್ A ಮತ್ತು ಆ್ಯಂಗಲ್ B. ಓಕೆ. ಮೊದಲಿಗೆ ಏನು ಕೊಟ್ಟಿದ್ದಾರೆ ನೋಡ್ರಿ. cos A is equal to cos B. ಸೊ cos A ಮತ್ತು cos B ನವರಿ ಈಕ್ವಲ್ ಇವೆ. ಓಕೆನಾ? ಸೊ cos A ಅಂದರೆ ನಮಗೆ ಗೊತ್ತಾಗಬೇಕು. ಕಾಸ್ ಎ ಅಂದ್ರೆ ಏನ್ರಿ? ಕಾಸ್ ಎ ಅಂದ್ರೆ ಬೇಸ್ ಬೈ ಹೈಪೋಟನಸ್. ಬೇಸ್ ಬೈ ಹೈಪೋಟನಸ್. ಓಕೆ. ಇಲ್ಲಿ ಆ್ಯಂಗಲ್ ಇದೆ. ಇಲ್ಲಿ ಏನಿದೆ ರೀ? ಆ್ಯಂಗಲ್ ಎ ಇದೆ. ಸೊ ಇದರ ಅಪೋಸಿಟ್ ಏನಾಗುತ್ತೆ?
ಪರ್ಪೆಂಡಿಕ್ಯುಲರ್ ಆಗುತ್ತೆ. ಇದೇನಾಗುತ್ತೆ ರೀ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಅಂದರೆ ಯಾವ್ದು ರೀ ಬಿ ಸಿ ಆಗುತ್ತೆ. ಓಕೆ, ಇದರದ್ದು ಬೇಸ್ ಅಂದರೆ ಬೇಸ್ ಎಷ್ಟಿದೆ ರೀ ಎ ಸಿ ಇದೆ. ಬೇಸ್ ಎಷ್ಟಿದೆ ಎ ಸಿ ಇದೆ. ಹಾಗಾದರೆ 90 ಅಪೋಸಿಟ್ ಯಾವಾಗಲೂ ಹೈಪೋಟನಸ್ ಇರ್ತದೆ. ಕಾಸ್ ಎ ಅಂದರೆ ನಮ್ಮ ಕಾಸ್ ಅಂದರೆ ಏನು ರೀ ಬೇಸ್ ಬೈ ಹೈಪೋಟನಸ್. ಬೇಸ್ ಅಂದರೆ ಎ ಸಿ, ಹೈಪೋಟನಸ್ ಅಂದರೆ ಎ ಬಿ. ಓಕೆ, ಕಾಸ್ ಬಿ ಅಂದರೆ ಇವಾಗ ಇಲ್ಲಿ ಬಿ ಇದೆ, ಇಲ್ಲಿ ಆ್ಯಂಗಲ್ ಇದೆ. ಸೊ ಇವಾಗ ಇದು ಪರ್ಪೆಂಡಿಕ್ಯುಲರ್, ಅವಾಗ ಇದು ಪರ್ಪೆಂಡಿಕ್ಯುಲರ್ ಅಂದರೆ ಇದರ ಅಪೋಸಿಟ್. ಸೊ ಇದೇನಾಯ್ತು ಇವಾಗ ಇದು ಪರ್ಪೆಂಡಿಕ್ಯುಲರ್ ಆಯಿತು. ಹಾಗಾದರೆ ಸೊ ಇದು ಏನಾಯ್ತು ಇವಾಗ ಬೇಸ್ ಆಯಿತು. ಓಕೆನಾ. ಸೊ 90 ಡಿಗ್ರಿ ಯಾವಾಗಲೂ ಅಪೋಸಿಟ್ ಹೈಪೋಟನಸ್ಸೇ ಇರ್ತದೆ. ಸೊ ಕಾಸ್ ಬಿ ಅನ್ನು ಹೆಂಗೆ ಬರಿಬೋದು ಬೇಸ್ ಬೈ ಹೈಪೋಟನಸ್. ಸೊ ಇಲ್ಲಿ ಬೇಸ್ ಯಾವುದಾಗುತ್ತೆ ರೀ ಬಿ ಸಿ ಆಗುತ್ತೆ, ಹೈಪೋಟನಸ್ ಎ ಬಿ ಆಗುತ್ತೆ. ಬೇಸ್ ಏನಾಗುತ್ತೆ ಬಿ ಸಿ ಆಗುತ್ತೆ, ಹೈಪೋಟನಸ್ ಎ ಬಿ ಆಗುತ್ತೆ. ಓಕೆ, ನಮಗೆ ಕ್ವಶನ್ದಲ್ಲಿ ಏನು ಕೊಟ್ಟಿದ್ದಾರೆಪ್ಪ ಅಂದ್ರೆ ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ. ಕಾಸ್ ಎ ಮತ್ತು ಕಾಸ್ ಬಿ ಎರಡು ಈಕ್ವಲ್ ಇವೆ ಅಂತ. ಓಕೆ, ನಮಗೀಗ ಕಾಸ್ ಎ ಮತ್ತು ಕಾಸ್ ಬಿ ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಅದನ್ನು ರೇಷಿಯೋ ಒಳಗೆ ಬರ್ದಿದ್ದೀವಿ. ಏನಪ್ಪ ಕಾಸ್ ಎ ಅಂದರೆ ಎ ಸಿ ಬೈ ಎ ಬಿ ಈಸ್ ಈಕ್ವಲ್ ಟು ಕಾಸ್ ಬಿ ಅಂದರೆ ಬಿ ಸಿ ಬೈ ಎ ಬಿ. ಸೊ ಇವಾಗ ಈ ಡಿವೈಡ್ ಬೈ ಎ ಬಿ ಕೊಡೋದ್ರೆ ಏನೈತೆ ಇಂಟೋತಿ ಈ, ಅದಕ್ಕಾಗಿ ನಾನು ಎ ಬಿ ಇಲ್ಲೇ ಕ್ಯಾನ್ಸಲೇಷನ್ ಮಾಡೀನಿ. ಏನು ಉಳಿತ್ರಿ ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಬಂತು. ನಾವು ಆಲ್ರೆಡಿ ಟ್ರಯಾಂಗಲ್ಸ್ನಲ್ಲಿ ಕಲ್ತಿದ್ದೀವಿ. ಎರಡು ಸೈಡ್ಸ್ ಈಕ್ವಲ್ ಆದರೆ ಅದರ ಅಪೋಸಿಟ್ ಆ್ಯಂಗಲ್ಸ್ ಏನಾಗಿರ್ತವೆ ಈಕ್ವಲ್ ಆಗಿರ್ತವೆ. ಅಂದರೆ ಇಲ್ಲಿ ಎ ಸಿ ಮತ್ತು ಬಿ ಸಿ ಏನವ್ರಿ ಈಕ್ವಲ್ ಅದ. ಹಾಗಾದ್ರೆ ಅಪೋಸಿಟ್ ಆ್ಯಂಗಲ್ಸ್ ಏನಾಗ್ತಾವ್ರಿ ಈಕ್ವಲ್ ಆಗ್ತಾವ. ಸೊ ಎ ಸಿ ಈಕ್ವಲ್ ಟು ಬಿ ಸಿ ಆದರೆ ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಬಿ. ಅದನ್ನು ಇಲ್ಲಿ ಬರೆದಿದ್ದೇನೆ, ಆ್ಯಂಗಲ್ಸ್ ಅಪೋಸಿಟ್ ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಇದೇನಾಗುತ್ತೆ ಹೆನ್ಸ್ ಪ್ರೂವ್ಡ್. ಓಕೆ, ಇದು 6th ಕ್ವಶನ್ ಇದೆ. ಓಕೆ, ನೆಕ್ಸ್ಟ್ 7th ಕ್ವಶನ್ ಏನು ಮಾಡಬೇಕು ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸೊ ಮೊದಲು ಸಬ್ಸ್ಕ್ರೈಬ್ ಆಗಿ ಬರುವಂಥ ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಕೆನಾ. 7th ಕ್ವಶನ್ ಏನಿದೆ ನೋಡ್ರಿ. 7th ಕ್ವಶನ್ ಭಾಳ ಸಿಂಪಲ್ ಇದೆ, ಬಟ್ ಸ್ವಲ್ಪ ಕ್ಯಾಲ್ಕುಲೇಷನ್ ಭಾಳ ಇದೆ ಅಷ್ಟೇ, ಮತ್ತೇನಿಲ್ಲ. ಸೊ ಇಫ್ ಕಾಟ್ ಥೀಟಾ ಈಕ್ವಲ್ ಟು 7/8, ಕಾಟ್ ಥೀಟಾ ಈಕ್ವಲ್ ಟು 7/8, ಇವಾಲ್ವೇಟ್ ಫಸ್ಟ್ ಕ್ವಶನ್ 1 ಪ್ಲಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ಸೆಕೆಂಡ್ ಒನ್ ಕಾಟ್ ಸ್ಕ್ವೇರ್ ಥೀಟಾ. ಇದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಸೊ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಈಗ ಮೊದಲಿಗೆ ಗಿವನ್ ಏನು ಕೊಟ್ಟಿದ್ದಾರೆ ಕಾಟ್ ಥೀಟಾ. ಕಾಟ್ ಥೀಟಾ ಅಂದರೆ ಏನಾಗುತ್ತೆ ಹೇಳ್ರಿ, ಕಾಟ್ ಥೀಟಾ ಅಂದರೆ ಬೇಸ್ ಬೈ ಪರ್ಪೆಂಡಿಕ್ಯುಲರ್. ಬೇಸ್ ಬೈ ಪರ್ಪೆಂಡಿಕ್ಯುಲರ್. ಬೇಸ್ ಅಂದರೆ 7, ಪರ್ಪೆಂಡಿಕ್ಯುಲರ್ 8. ನಮಗೆ ಥೀಟಾ ಅಂದರೆ ನೀವು ಥೀಟಾ ಇಲ್ಲಿ ತೊಗೋಬೋದು, ಇಲ್ಲಿ ತೊಗೋಬೋದು. ಸೊ ನಾನು ಇಲ್ಲಿ ತೊಗೊಂಡಿದ್ದೇನೆ. ಸೊ ಈಗ ಪರ್ಪೆಂಡಿಕ್ಯುಲರ್ ಯಾವುದಾಗುತ್ತೆ ರೀ ಬಿ ಸಿ ಆಗುತ್ತೋ ಏನು ಎ ಬಿ ಆಗುತ್ತೋ. ಸೊ ಆಬ್ವಿಯಸ್ಲಿ ಯಾವುದಾಗುತ್ತೆ ರೀ ಎ ಬಿ ಪರ್ಪೆಂಡಿಕ್ಯುಲರ್ ಆದರೆ ಬಿ ಸಿ ಬೇಸ್ ಆಗುತ್ತೆ. ಆ್ಯಂಡ್ 90 ಅಪೋಸಿಟ್ ಆಲ್ವೇಸ್ ಏನಾಗುತ್ತೆ ರೀ ಹೈಪೋಟನಸ್. ಇದು ಮೊದಲು ಪರ್ಫೆಕ್ಟಾಗಿ ನೀವು ಕರೆಕ್ಟಾಗಿ ಪಾಯಿಂಟ್ಔಟ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಭಾಳ ಈಜಿ ಆಗುತ್ತೆ. ಓಕೆ, ಕಾಟ್ ಥೀಟಾ ಈಸ್ ಈಕ್ವಲ್ ಟು 7/8. ಸೊ ಇವಾಗ ನಮಗೆ ಪರ್ಪೆಂಡಿಕ್ಯುಲರ್ ಎಷ್ಟೈತ್ರಿ, ಪರ್ಪೆಂಡಿಕ್ಯುಲರ್ ಬೇಸ್ 7 ಆಯಿತು, ಪರ್ಪೆಂಡಿಕ್ಯುಲರ್ 8 ಆಯಿತು. ಹಾಗಾದರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು ಇವಾಗ ಹೈಪೋಟನಸ್. ಯಾವ ಆಧಾರದ ಮೇಲೆ ನಾವು ಹೈಪೋಟನಸ್ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ ಪೈಥಾಗೋರಸ್ ಥಿಯರಮ್. ಪೈಥಾಗೋರಸ್ ಥಿಯರಮ್ ಗೊತ್ತಿದೆ. ಹೈಪೋಟನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬೇಸ್ ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವೇರ್. ಬಟ್ ನಾನು ಇಲ್ಲಿ ಡೈರೆಕ್ಟೇ ತೊಗೊಂಡಿದ್ದೀನಿ. ಎ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಎ ಸಿ ಈಕ್ವಲ್ ಟು ಎ ಬಿ ಎಷ್ಟಿದೆ ರೀ 8 ಇದೆ. ಸೊ ಬಿ ಸಿ ಎಷ್ಟಿದೆ 7 ಇದೆ. ಸೊ 8 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್. 8 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ ರೀ 64. 7 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ 49. ಇವೆರಡು ಪ್ಲಸ್ ಮಾಡಿದ್ರೆ 113. ಇದನ್ನು ಯಾವುದೇ ರೀತಿಯಿಂದ ಸಿಂಪ್ಲಿಫೈ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಸ್ಕ್ವೇರ್ ರೂಟ್ ಆಫ್ 113 ಅದೇ ರೀತಿಯಾಗಿ ಇಟ್ಟಿದ್ದೇನೆ. ಓಕೆ, ಸೊ ನಮಗೆ ಇವಾಗ ಪಿ ಅಂದರೆ ಪರ್ಪೆಂಡಿಕ್ಯುಲರ್ 8, ಬೇಸ್ 7, ಹೈಪೋಟನಸ್ 113. ಸೊ ನಮಗೆ ಸೈನ್ ಥೀಟಾ ಕಾಸ್ ಥೀಟಾ ವ್ಯಾಲ್ಯೂ ಸಿಕ್ಕರೆ ನಮಗೆ ಕಂಪ್ಲೀಟಾಗಿ ಸೊಲ್ಯೂಷನ್ ಸಿಕ್ಕಾಗೆ. ಓಕೆ, ಸೈನ್ ಥೀಟಾ ಅಂದರೆ ಏನು ರೀ
ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್. ಪರ್ಪೆಂಡಿಕ್ಯುಲರ್ ಎಷ್ಟಿದೆ 8, ಹೈಪೋಟನಸ್ ಎಷ್ಟಿದೆ ಸ್ಕ್ವೇರ್ ರೂಟ್ ಆಫ್ 113. ಕಾಸ್ ಥೀಟಾ ಅಂದರೆ ಬೇಸ್ ಎಷ್ಟಿದೆ 7 ಇದೆ, ಹೈಪೋಟನಸ್ ಎಷ್ಟಿದೆ ರೀ ಸ್ಕ್ವೇರ್ ರೂಟ್ ಆಫ್ 113 ಇದೆ. ಓಕೆ, ಈಗ ಒಂದೇ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ನಮಗೆ. ಸೊ ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ವ್ಯಾಲ್ಯೂ ಬೇಕು. 1 ಪ್ಲಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ನಿಮ್ಗೆ ಐಡೆಂಟಿಟಿ ಆಲ್ರೆಡಿ 8th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀರಿ. ಸೊ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದರೆ ಏನ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದು ಐಡೆಂಟಿಟಿ ನೀವು ಎಲ್ಲಿ ತನಕ ಮ್ಯಾಥ್ಸ್ ಕಲಿತೀರಿ ಅಲ್ಲಿ ತನಕ ನಿಮಗೆ ಐಡೆಂಟಿಟಿ ಬಂದೇ ಬರುತ್ತೆ. ಸೊ ಅದಕ್ಕಾಗಿ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಿರಿ. ಸೊ ಈಗ ಎ ಪ್ಲಸ್ ಬಿ ಎ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಸೊ ಇವಾಗ 1 ಪ್ಲಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಅಂದರೆ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ 1 ಸ್ಕ್ವೇರ್ ಅಂದರೆ 1, ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಏನಂದ್ರಿ 8 ಬೈ ಸ್ಕ್ವೇರ್ ರೂಟ್ ಆಫ್ ರೂಟ್ 13, 8 ಬೈ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 113 ಸ್ಕ್ವೇರ್. ಓಕೆ, ಅದೇ ರೀತಿ 1 ಮೈನಸ್ 7 ಬೈ ಸ್ಕ್ವೇರ್ ರೂಟ್ ಆಫ್ 113 ಹೋಲ್ ಸ್ಕ್ವೇರ್. ಸೊ ಏನಾಯಿತು 8 ಸ್ಕ್ವೇರ್ 64, ಈ 2 ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 113. ಅದೇ ರೀತಿ 1 ಮೈನಸ್ 49 ಡಿವೈಡ್ ಬೈ 113. ಸೊ ಏನಾಗುತ್ತೆ ಎಲ್ ಸಿ ಎಮ್ 113. ಸೊ 113 ಮೈನಸ್ 64 ಡಿವೈಡ್ ಬೈ 113. ಇದೇ ಸೇಮೇ 113 ಮೈನಸ್ 49 ಬೈ 113 ಕ್ಯಾನ್ಸಲ್ ಆಗುತ್ತೆ. ಸೊ 113ನಲ್ಲಿ 64 ಆದರೆ 49, 113ನಲ್ಲಿ 49 ಆದರೆ 64. ಸೊ ಇದು ಒಂದನೇ ಕ್ವಶನ್ ಸಾಲ್ವ್ ಆಯ್ತು. ಈಗ ಎರಡನೇ ಕ್ವಶನ್ ಏನಿದೆಪ್ಪ ಅಂದರೆ ನೋಡ್ರಿ, ಕಾಟ್ ಸ್ಕ್ವೇರ್ ಥೀಟಾ. ಕಾಟ್ ಸ್ಕ್ವೇರ್ ಅಂದರೆ ಏನು ಹೇಳ್ರಿ? ಸೊ ಕಾಟ್ ಸ್ಕ್ವೇರ್ ಅಂದರೆ ನಮಗೆ ವ್ಯಾಲ್ಯೂ ಬೇಕಲ್ಲ. ಕಾಟ್ ಅಂದರೆ 7/8 ಅವರೇ ಕೊಟ್ಟಿದ್ದಾರೆ ಕ್ವಶನ್ದಲ್ಲಿ. ಸೊ 7/8 ಹೋಲ್ ಸ್ಕ್ವೇರ್, 7 ಸ್ಕ್ವೇರ್ 49, 8 ಸ್ಕ್ವೇರ್ 64. ಓಕೆ,